ಅಯ್ಯ ಅತ್ತೆಯರ ಏನ್ರಿ ಇವ ಇಷ್ಟಕೊಂಡ ಪೀಸ್ ಹಾಕೊಂಡ್ ಕುಂತಿರಲ್ಲ. ಮೊದಲ ನಿಮ್ ಹಲ್ಲಿಗೆ ಯಾಕೆ ಬರುದಿಲ್ಲ ಬಿಡುದಿಲ್ಲ, ಆ ಕಡೆ ಹಾಕೂ ಬರುದಿಲ್ಲ. ಎದಕ್ ಸುಳ್ಳ ಇದು ಮಾಡ್ತೀರಿ? ಅವ್ನ್ ಸುಳ್ಳ ಕಾಲಿ ಪೀಲಿ ಹಾಕೊಂಡ್ ಇಲ್ಲಿ ಅಂಜಲಾ ಮುಂಜಲಾ ಮಾಡಿಟ್ರಿ ಯಾರು ತಿಂತಾರ? ಅದ ದಬರಾಗಿದ್ರೆ ಯಾರು ತಿಂತಾರ? ಇಲ್ರಿ ಅತ್ತೆಯರ. ನನಗ ಯಾಕೆ ತಿಂತಿ ಅಂತೀಯಾ? ಅಲ್ಲ ಗಿರ್ಜಿ, ನಾ ಏನ್ ತಿನ್ಬಾರ್ದನ ಹಂಗಾರ? ನಾನು ಏಸರ ಯಾಕೆ ಹಾಕೊಂಡ್ ಕುಂದ್ರಲಿ? ಸುಮ್ಕಿರ ನೀನು. ಅಲ್ಲ ತಿಂದಿದ್ ಜಲಮ ಮತ್ತೆ ತಿನ್ಲಂಗ ಹೆಂಗಿರ್ಬೇಕು? ನೀವೆಲ್ಲಾರು ತಿನ್ನೋದ್ ನೋಡ್ಕೊಂತ ನಾ ಚಿಪ್ ಚಿಪ್ ಇಡ್ತೇನೆ ಬಿಡು ಹೋಲಿ. ಏನಪ್ಪ ಹೇಳಿದೆ ನೋಡ್ರಿ, ಮತ್ತೆ ಯಾರ ತಿಂತಿದ್ರಲ್ಲ ಸುಳ್ಳ ನೀವು ಈ ತರ ಮಾಡಿ ಇಡ್ಬೇಡ್ರಿ ಅಂತ ಹೇಳಿದೆ. ಒಂಥರ ನಾ ಏನ್ ಮಾಡೇನಿ? ಕಿವಿಯಾರ ಕೇಳುದಿಲ್ಲ ಬಿಡುದಿಲ್ಲ. ತಗ ಏನಾರ ಮಾಡ್ಕೋರಿಪ್ಪ. ತಗ ಸೋಮಣ್ಣ, ರಣಕ ಬರ್ರಿ ಊಟ ಮಾಡಿ ಬರ್ರಿ. ಚಲೋ ಹೊತ್ತಿಗೆ ಬಂದ್ರಿ. ಈ ಬಿಸಿ ಅಡಿಗೆ ಮಾಡೇನಿ, ಬರ್ರಿ ಉಣ್ ಬರ್ರಿ. ಚಿಕನ್ ಸಾರು ಮಸ್ತ್ ಬಾರ್ಸೆ ಬಿಡುದ ಇವತ್ತು. ಹಾ ಆತ್ ತೋರಿ, ಒಂದ್ ಮುಷ್ಟಿ ನೀರ್ ಕೊಡ್ರಿ, ಇರ್ಲಿ ತಿಂತೇನಿ. ಹೊಟ್ಟಿನ ಜಗ್ ಹಸ್ತಿತ್ತು ನನಗೂ, ಚಲೋ ಆತ್ ಕರೆದಿದ್ದ. ಅಯ್ಯೋ ಬರ್ರಿ, ಜಾಸ್ತಿನೇ ಐತ್ ಬರ್ರಿ. ಇವತ್ತು ನನಗೂ ನಮ್ಮ ಮನೆಯವ್ರಿಗೆ ಇವತ್ತು ನನ್ನ ಮೊಮ್ಮಗ ಸಿಕ್ಕಿದ ಖುಷಿಗೆ ಇವತ್ತೆಲ್ಲ ಮಸ್ತ್ ಅಡಿಗೆ ಮಾಡಂತೇಳಿ ತಗೊಂಡ್ ಬಂದು ಮತ್ತೆ ಅಡಿಗೆ ಮಾಡಿದ್ವಿ. ಬರ್ರಿ ಊಟ ಮಾಡಿ ಬರ್ರಿ. ಬಾ ಬೇರೆನಕ್ಕ ನೀನು ಉಣ್ಬಾ. ಬೇಡವಾ, ನಮ್ಮ ಮನೆಗೂ ಅಡಿಗೆ ಮಾಡೇವಿ. ಏನ್ ಕಾಣ್ಲಾರ್ದು ಬದುಕಲ್ಲ, ಏನ್ ದೊಡ್ಡ ತಿನ್ಲಾರ್ದಲ್ಲ. ನಾವೇನು ಒಲ್ವಿ, ನೀವ ತಿನ್ಕೋರಿ. ನಾನು ಎದಕ್ ಬನ್ನಿ ಅಂದ್ರ ನನ್ನ ಮೊಮ್ಮಗನ್ ನೋಡಿ ಒಟ್ಟು ಮಾತಾಡ್ಸಿ ಹೋಗೋಣ ಅಂತ ಬಂದಿದ್ದು. ಅಲ್ಲ ನಮ್ ರೇಣಿ ಚಿಕನ್ ಸಾರಿ ನೋಡಿನೂ ತಿಂತೇನೆ ಅನ್ವಳ್ಳಲ್ಲ. ರೇಣಿ ತಿನ್ಲಿ, ಏನಾಗುದಿಲ್ಲ ಊಟ. ನಾವಲ್ರಿ, ಏನ್ ಮನ್ಯಾಗ ಅಡಿಗೆ ಮಾಡಿಲ್ಲನ? ನೀವೊಬ್ರ ತಗ ಇಲ್ಲಿ ಕರೆದು ಬಿಟ್ಲ ಅಂತ ಹೊಂಟಿರಲಿ ತಿನ್ನಾಕ. ಹೋಗ್ರಿ ಇವತ್ತೊಂದಿನ ತಿನ್ರಿ. ಏನ ನಾಳಿಂದ ಅದನ್ನೇ ಅಂತಾರ, ಏನಮ್ಮ ಇವ ದಿನ ಒಂದು ಕಿಲೆ ಬಂದು ಉಂಡೋಕಾರ ಬೀಗ್ರು ಅಂತೇಳಿ. ಹೋಗಿ ಏನಾರ ಮಾಡ್ಕೊ. ನಾವ್ಯಾಕ ಹಂಗನ್ನೂನು? ಬಾರ ಎಣ್ಣಕ್ಕ ಉಣಬಾ, ಏನಾಗುದಿಲ್ಲ. ಬ್ಯಾಡ್ವಾ, ನಮ್ಮ ಮನ್ಯಾಗ ಅಡಿಗೆ ಮಾಡ್ಯಾಳ ನಮ್ಮ ತಂಗಿ, ನಾವಲ್ಲೇ. ನನಗೇನ ನನ್ನ ಮೊಮ್ಮಗ ನೋಡ್ಬೇಕನ್ನಿಸ್ತಾ, ಅದಕ್ಕೆ ಬನ್ನಿ. ಒಂದಿಟ್ಟು ನನ್ನ ಮೊಮ್ಮಗ ಎಚ್ಚರಿದ್ನಂದ್ರ ಎತ್ಕೊಂಡ್ಬಂದು ಕೊಡೋನ್ನಕ್ಕಿಗೆ ಮನ್ಸಾಗ ಒಂದಿಟ್ಟು ಉಪ್ಪ ಕೊಟ್ಟು ಹೋಗ್ತಾನೆ. ಹಾ ಏನ್ ಮಾಡಾತಾಳ ನೋಡಿ ಕಳಿಸ್ತೇನೆ ತಡಿವಾ. ಸೋಮಣ್ಣ, ನಿಂಗೆ ಇಲ್ಲೇ ಊಟಕ್ಕೆ ನೀಡ್ಲ ಎಣ್ಣ ತಂದು ಏನ ಒಳಗ ಬರ್ತೀರಣ್ಣ? ಗಾವಾಗೆ ಉಣ್ಬೇಕು ಕುಂತ್ರ. ಇದು ಮಲ್ಲೇಶಿ ಬರ್ತಾನ ಇಲ್ಲ ಈಗ? ಮಲ್ಲೇಶ್ ಶಾಲೆ ಊಟಕ್ಕೆ ಒಳಗ್ ಕುಂತಾರ್ರಿ ನಿಮ್ಮ ಮಲ್ಲೇಶ್ ಅವ್ರು. ಬರ್ರಿ ಒಳಗ್ ಬರ್ರಿ, ಅವ್ರ ಜೊತೆಗೆ ಕುಂತ ಉಣ್ಬರ್ರಿ. ಅಯ್ಯೋ ಮಿತ್ರ ದ್ರೋಹಿ, ನನ್ನ ಬಿಟ್ಟು ಉಣ್ಣಾಕತ್ತಾರ ನೋಡ. ನಡ್ರಿ. ಇವ್ರ ಮನೇನ್ ಬ್ಯಾಳೆ ಸಾರು ಉಂಡು ನನಗೇನ್ ಆಗೈತಿ. ರೇಣಿ ಬಾ ಅಲ್ಲೇ ಊಟ ಮಾಡ್ಬಾ. ಒಲ್ಲೆ ನೀನ ತಿನ್ನು. ರೇಣಿ ಏನ್ ಕಾಟ? ಅಯ್ಯೋ ಚಿಕನ್ ಸಾರು ಮಾಡ್ಯಾರ. ಯವ್ವ, ಎಂತಿಂತ ಲೆಗ್ ಪೀಸ್ ಇಟ್ಕೊಂಡ್ ಕುಂತತಿ ಇದು ಮುದುಕಿ. ಉಣ್ಣಕ್ ಕರೆದ್ರ ಸೊಕ್ಕಿಲೆ ಒಲ್ಲೆಂದೆ. ಅಯ್ಯೋ ಚಿಕನ್ ಸಾರು. ಅಯ್ಯೋ ನನ್ನ ಮನ್ಯಾಗಾರ ನಮ್ಮ ತಂಗಿ ಹುಂಚಿ ಹಣ್ಣಿನ ಸಾರು ಮಾಡ್ಯಾಳ, ಬಿಳೆ ಅನ್ನ ಮಾಡ್ಯಾಳ. ಅಯ್ಯೋ ಇಲ್ಲೇ ಮಸ್ತ್ ಊಟ ಹಾಕಿತ್ತಲ್ಲಪ್ಪ ದೇವ್ರೇ. ನಾ ಒಂದು ಮಾತು ಸುಮ್ಮನೆ ನೋಡ್ಯಾರ ನೋಡ್ಲಿಲ್ಲ. ನನ್ನ ಗಂಡ ನೋಡಿ ಹಂಡ್ಬೇರ್ಕಿ ನೋಡೈತಿ, ನೋಡೇ ಒಳಗೆ ಹೋಗ್ಯಾನವ. ನನಗೊಂದು ಮಾತು ಸೂಕ್ಷ್ಮಗಾರ ಹೇಳ್ಬಾರ್ದ ಚಿಕನ್ ಸಾರು ಅಂತೇಳಿ. ರೇಣಿ ಬಟ್ ಕುಂದ್ರ ಬಾ. ಒಲ್ಲೆ ಅವನಕ್ಕ ಒಲ್ಲೆ ಇಲ್ಲಂತ ಯಾರಂದ್ರೆ ಒಳಗೆ ಬೇಕಾದ ಟೈಟ್ ತಗೋ ತಿನ್ ಬಾ. ನೀವೊಂದು 4 ಪೀಸು ಒಳಗೆ ಹಾಕಿಸ್ಕೊ ಮತ್ತ. ಒಲ್ಲೆ ನನ್ನ ಸೊಸಿ ಉಣ್ಣಾಕ ಕೂತ್ರ ಒಂದು ಹೊಟ್ಟೆ ನೀರಿಡೋದು ಗೊತ್ತಿಲ್ಲ ನೋಡಿ ಕಬರಿಗೇಡಿಗೆ. ಆಹಾ ಏನು ಮಾಡ್ಲಿ ಒಂದು 2 ಪೀಸ್ ತೊಗೊಂಡು ತಿಂದ್ಬಿಡ್ಲೇನ? ಆ ಮುದುಕಿಗೆ ಎಲ್ಲಿ ಗೊತ್ತಾಗಬೇಕು. ಕಬಕ್ ತಿಂದ್ಬಿಡ್ತೇನೆ ತಡಿ. ಈಗ ಯಾಕಂದ್ರೆ ಊಟಕ್ಕೆ ಒಲ್ಲೆ ಅಂತ ಸೊಕ್ ಮಾಡೇನಿ. ಈಗ ಮತ್ತೆ ಊಟಕ್ಕೆ ಕುಂತೀನಿ ಅಂದ್ರೆ ಆಸೆ ಅನಿಸ್ತೈತಿ. ಚಿಕನ್ ಸಾರು ನೋಡೇ ಬಂದ್ಲ ಅಂತಾರೆ. ಬೇಡ, ಒಂದು 2 ಪೀಸ್ ತಿಂದು ಆಸೆ ತೀರಿಸ್ಕೊಂಡು ಮನೆಗೆ ಹೋಗಿ ಹುಂಚೆ ಹಣ್ಣಿನ ಸಾರು ಉಣ್ಣಾನು. ಬಂದಿಗಿಂದಿತ್ತ ಮುದುಕಿ ಗಬ ತಿನ್ನು ತಡಿ. ಟೇಸ್ಟ್ ಐತೆ. ಒಬ್ಬ ಹೊಟ್ಟೆ. ಅಯ್ಯಯ್ಯೋ ಈ ಗಿರ್ಜಿ ಮಣ್ಣಾಲಿ ಎಂತ ರುಚಿ ಅಡಿಗೆ ಮಾಡಿದ್ಲು. ತಿಂತ ಓಟು ತಿಂದ ಬಿಟ್ಟೆ. ಅಯ್ಯೋ ಈ ಮುದುಕಿ ಬಂದು ನೋಡಿದ್ರೆ ಏನು ಮಾಡೋದೀಗ? ನಂಗೇನು ಗೊತ್ತಿಲ್ಲ. ಒಂದು ವಾಟೆ ಅಲ್ಲೇ ತಂದು ಕೊಡ ನೀರೇ. ಇದ್ರಾಗ ಇದ್ದ ಪೀಸ್ ಎಲ್ಲ ಎಲ್ಲಿ ಹೋದ್ವ? ರೇಣಿ, ಇದ್ರಾಗ ಇದ್ದ ಚಿಕನ್ ಪೀಸ್ ಲೆಗ್ ಪೀಸ್ ಎಲ್ಲ ಎಲ್ಲಿ ಹೋದ್ವಲೇ? ನನಗೇನು ಗೊತ್ತ? ನಾನೇನು ನಿನ್ನ ಲೆಗ್ ಪೀಸ್ ಕಾಯಕ್ಕೆ ಇಟ್ಟಿರೋ ವಾಚ್ಮನ್ ಮಾಡಿ ಏನು? ಯವ್ವ ಏನ ಒದರ್ತತೆವ ನಾಯಿ ಅಂತ ಕಿಕ್ಕಿ. ಏ ಗಿರ್ಜಿದ ಕೆಲಸ ಇದೆ. ಆಗಲೇ ಎಷ್ಟು ಹಾಕೊಂಡ ಯಾಕೆ ಹಾಕೊಂಡಿರತ್ತೀರ ಅಂತ ಬೇದಾಡಕತ್ತಿದ್ಲು. ವಾಪಸ್ ತಗೊಂಡೋಗಿ ದಬ್ರಿಗೆ ಸುರುವಿದ್ಲ. ಏನು ಸುಡುಗಾಡು ಮಾಡಿದ್ಲ ಅದನ್ನ. ಅಬ್ಬಾ ನನ್ನ ಮೇಲಂತರೂ ಏನು ಬರಂಗಿಲ್ಲ. ಏನಾತ್ರಿ ಅತ್ತೀರ? ಏನಾತ? ಏ ಮಲ್ಲೇಸಿ ಬರ್ಲಾ ಇಲ್ಲಿ, ಚಲೋ ಆತ್ ಬಂದಿದ್ದು. ನೀನ್ ಹೇಂತಿ ನಾ ಒಂದಿಟ್ಟು ಚಿಕನ್ ಸಾರು ತಿನ್ನೋದು ಸಮಾಧಾನ ಇಲ್ಲ ನೋಡ್ಲಾ. ಈಕಿಗೆ ತಿಂದಿದ್ದ ಜಲಮ ಬಾಯಿ ಮುಚ್ಕೊಂಡು ಕುಂದ್ರಾದ್ರೆ ಹ್ಯಾಂಗ್ ಕುಂದಿರ್ತತಿ? ಏನ್ ಮಾಡ್ತಿದ್ದೆ ನೋಡ ಅಂತಾದ ನಿನ್ ಹೆಂತಿಗೆ ನನಗ ಹಿಂಗ್ ಮಾಡಿದ್ ನೋಡು. ಏನ್ ಮಾಡಿದಿಲ್ಲ ಅವಾಗ? ಏನ್ ಮಾಡಕ್ ಒಲೆ ಮರಯ್ಯ?
ಅಲ್ಲ ನಾ ಎಂತ ಚಂದ ಚಿಕನ್ ತಿನ್ನಾಕಂತ ಇಟ್ಕೊಂಡ್ರ ಅದನ್ನ ಎದಕ್ ತಿನ್ನಾಕತ್ತೀರಿ ಅತ್ತೀರ? ನಿಮ್ಮ ಬಾಯಾಗರ ಹಲ್ಲು ಜಾಸ್ತಿ ಇಲ್ಲ ಬಿಟ್ಟಿಲ್ಲ, ಅದನ್ನ ತಿನ್ನಾಕ ಬರ್ದಲ್ಲ, ಜಗ್ಯಾಕ ಬರ್ದಲ್ಲ, ಸುಳ್ಳ ಪಳ್ಳ ಹಾಳು ಮಾಡ್ತೀರಿ ನೋಡ್ರಿ ಇಲ್ಲಿ ಅಂತ. ನಾ ಹಾಳಾರ ಮಾಡ್ವಲ್ಲಕ್ಕೆ ಏನಾರ ಮಾಡ್ವಲ್ಲಕ್ಕೆ ಅವ್ನು ತಗೊಂಡೋಗಿ ದಬ್ರಿಗೆ ಯಾಕೆ ಹಾಕ್ಬೇಕು? ಚೀಚಿ ಅತ್ತೀರ, ನಾ ತಗೊಂಡೋಗಿ ದಬ್ರಿಗೆ ಹಾಕ್ತೇನ್ರಿ ವಾಪಸ್. ನೀವು ₹1 ಕೊಡ್ತೇನಂದ್ರು ನಾ ಹಾಕುದಿಲ್ಲ. ಯಾಕಲೇ? ಮತ್ತಿನೇನ್ರಿ, ಹೊಲಸ ಆಗಲಿಂದ ನಾನು ನೋಡಾಕತ್ತೇನಿ. ಆ ಬಾಯಾಗ ತಿನ್ನಾಕ ಬರ್ದಿಲ್ರಿ ಅತ್ಯಾರ, ನಿಮ್ಗೆ ಹಲ್ಲಿಲ್ಲ ಅಂತೇಳಿ ಅಷ್ಟು ಹೇಳಾಕತ್ತೇನಿ. ಹೇಳಾಕತ್ರು ನಾನು ತಿಂತೇನ್ ತಗೋ ನಾ ಶೀಪ್ ಇಡ್ತೇನೆ ಅಂತೇಳಿ ಅದನ್ನ ಲೆಗ್ ಪೀಸ್ ತಗೊಂತಾಳ, ಚೊರ ಚೊರ ಅಂತೇಳಿ ಶೀಪ್ ತರ ಒಂದ್ ಅಳತಿ ನೆಕ್ ತರ ವಾಪಸ್ ಅದ್ರಾಗ ಇಡ್ತಾರ, ಮತ್ ಶೀಪ್ ತರ ನೆಕ್ ತರ ವಾಪಸ್ ಅದ್ರಾಗ ಇಡ್ತಾರ. ಎಲ್ಲಾ ಪೀಸ್ನು ಶೀಪ್ ನೆಕ್ ಇಟಿ ಬಾಯಾಗ ತುಂಡ್ ಹೋಗತ್ತೆ. ಉಳ್ಕಿದ್ದೆಲ್ಲ ಮತ್ತು ಆ ಶೇರ್ವಾದಾಗ ಹಾಕಾಕತ್ತಾರ. ಆ ಬಟ್ಲಾ ತಗೊಂಡೋಗಿ ನಾ ದಬ್ರಿ ಸುರುತ್ತೇನೇನ್ರಿ? ನಾ ಎಂತ ಚಂದ ನನ್ ಕಡ್ಯಾಕ್ ಬರ್ಲಿ ಕಟ್ಟೋತು. ಸೀಪ್ ಹಲ್ಲಾಗ ಒಂದ್ ಸ್ವಲ್ಪ ಹಿಂಗ ಕಡ್ಕಡ್ದು ವಾಪಸ್ ಇಡಾಕತ್ತಿದ್ನಿ. ಅದ್ರಾಗ ಮತ್ ರಸ ಹೀರ್ಕೊಂತಿತ್ತು, ಮತ್ ಕಡಿತಿದ್ನಿ, ಮತ್ ಹೀರ್ಕೊಂತಿತ್ತು, ಮತ್ ಚೀಪ್ತಿದ್ನಿ. ಈಗ ಅದನ್ನ ತಗೊಂಡಾಗ ಏನ್ ಮಾಡಿಲ್ಲ ಕೇಳಕಿನ್ನ. ಈ ಮನಿಗ್ ನಾ ಬರ್ಬಾರ್ದ್ರಿ, ಈ ಮನಿ ಒಳಗ್ ಕಾಲ್ ಇಡಬಾರ್ದ ಯವ್ವ ಇನ್ನೊಮ್ಮೆ. ಯಾಕಾರೇನವ ಯವ್ವ ಯಾಕೆ ಏನಾತ? ಯವ್ವ ದೇವ್ರೇ, ಏನಿಲ್ಲ ಅಂದಕ್ಕೆ ಮತ್ತೆ ಯಾಕೆ ಮಾಡಾತಿ? ರೇಣಿ ನೀ ತಿಂದೇನು ಮತ್ತೆ ಹೊಸ ಪೀಸ್ನು? ಇಲ್ಲಪ್ಪ, ನಾ ಯಾಕೆ ತಿನ್ನಕೋಲಿ? ನನಗೆ ಅಷ್ಟು ಬರ ಹೊಕ್ಕತ್ತೇನೆ. ನನ್ನ ಮನ್ಯಾಗ ನಮ್ಮ ತಂಗಿ ಅಂತ ರುಚಿ ಅಡಿಗೆ ಮಾಡ್ಯಾಳ. ನೋಡೇನ್ ಬಿಡ್ಲೆ, ನಾವು ಹುಂಚಿ ಹಣ್ಣಿನ ಸಾರು ಬಿಳೆ ಅನ್ನ ಮಾಡಿದ್ದ. ಲೇ ರೇಣಿ ಕರೆ ಹೇಳ. ನಾಳೆ ತಿದ್ದಿದ್ದೆ. ಅಲ್ಲ ರೇಣವ, ಅಷ್ಟು ಲಕ್ಷಣವಾಗಿ ಊಟ ಮಾಡಬಾರ ರೇಣವ ಅಂತ ಕರೆದೆ. ನೀ ನೋಡಿದ್ರೆ ಬರ್ಲೇ ಇಲ್ವಾ? ಈಗ ನೋಡಿದ್ರೆ ಆ ಮುದುಕಿ ತಾಟ್ ನಾನು ಅದು ಚೀಪಿ ಕಡ್ಕಡ್ ವಾಪಸ್ ಇಟ್ಟಿತ್ತು ಪೀಸ್ ತಿಂದಿ ಅಲ್ಲ. ನನ್ಗೇನ್ ಗೊತ್ತ ನಿಮ್ಮ ಅತ್ತಿಗೆ ಇಂಥದೊಂದು ರೋಗ ಐತೆ ಅಂತೇಳಿ. ನೀ ಕರೆದಲ್ಲ, ನಾ ಬ್ಯಾಳಿ ಸಾರು ಅನ್ನ ಮಾಡಿ ನಾವು ಅಲ್ಲೇ ಅಂದೆ. ನಾ ನೋಡಿದ್ದಿಲ್ಲ ಅದನ್ನ, ಆಮೇಲೆ ನೋಡಿದ್ನಲ್ಲ ಹಂಗ ಒಂದೆರಡು ಪೀಸ್ ತಿನ್ನಕ್ ಹೋದೆ. ತಿಂತ ಓಟು ತಿಂದೇ ಬಿಟ್ಟೆ. ನೀ ಮುದುಕಿ ನೋಡಿದ್ರೆ ಹಿಂಗ್ ಮಾಡಿಟ್ಟತಿ. ಈಗ ಅದೆಲ್ಲ ಏನ್ ಬಾಯ್ ಮಾಡಾಕತ್ತೀರಿ? ನನ್ನ ಪೀಸ್ ತಿಂದಾರ ಯಾರು? ನನಗ್ ಬೇಕೀಗ ಅಟ್ಟೆ. ಮುದೋಡಿ, ನಿನ್ನ ಬಾಯನ್ ಹಲ್ ಹೋದ್ರು ನಿನಗ ಪೀಸ್ ತಿನ್ನು ಚಟ ಹೋಗಿಲ್ಲಲ್ಲ. ಚಿಪ್ ಒಳ್ಳಿಟ್ಟನಂತಿ. ಅಚ್ಚಿ ನಾನ ತಿಂದಿದ್ದೆ ಗೊತ್ತಾಗ್ಲಾರ್ದ ವಾಂತಿ ಬರಾಕತ್ತತಿ. ಈಗ ಒಂದಳತಿ ಅದ ಅನ್ಕೊಂಡೆ ತಿನ್ನು ಹೊತ್ನ್ಯಾಗ. ಇದ್ರಾಗ ಏನ್ ರಸನೇ ಇಲ್ಲ ಜಾಸ್ತಿ. ಯಾಕೋ ಒಂಥರ ಮೆತ್ತಗಾಗೈತಲ್ಲ ಇದು ಚಿಕನ್, ಒಂಥರ ಆಗೈತಲ್ಲ ಅಂತೇಳಿ ನಾನು ಒಳ್ಳೆ ಚಮಚೆಲೆ ತಿಂದಿರ್ಬೇಕು. ಇದಕ್ಕೆ ಏನ ಬಿಡು ಅಂತೇಳಿ ನಾ ಮಾಡಿದೆ. ನೋಡಿದ್ರೆ ನೀ ಹಿಂಗ ಮಾಡಿಟ್ಟಿ. ಏನೇ ನನ್ನ ಪೀಸ್ ನೀ ತಿಂದೆ? ಅಯ್ಯೋ ಹಡಿಬಿಟ್ಟಿ, ನಿನ್ಗೇನು ಬಂದೈತಿ ದೊಡ್ಡ ರೋಗ? ಎಂತ ಚಂದ ಲಕ್ಷಣವಾಗಿ ಉಣಬಾರ ಬಿಡಾಡಿ ಅಂತ ಕರ್ದ್ನಿ. ಒಲ್ಲೆ ಮಾಡಿ ಬಂದ್ ಪಲ್ಲಗ್ ಮ್ಯಾಗ ಕುಂತು ನೀರ್ ಕುಡಿಯಾಕ ಒಳಗ್ ಎದ್ದು ಹೋದಾಗ ಓಸು ತಿಂದು ಬಡದ್ ಬಾಯಿಗೆ ಹಾಕೊಂಡಿಯಲ್ಲ. ನಿನ್ನ ಬಾಯಾಗನ ಬಿಕ್ಕಿ ನಿನ್ನ ಬಕಬಾರ್ಲಿ ಬಡಿಲಿ. ನನ್ನ ಚಿಕನ್ ಮ್ಯಾಗ ನಿನ್ನ ಯಾಕ ಹದ್ದಿನ ಕಣ್ಣು ಹೋಗಯ್ಯವ್ವ? ನಿನ್ನ ಚಿಕನ್ ಮ್ಯಾಗ ಯಾವ ಇಟ್ರು ತನ್ನ ಕಣ್ಣು ಅದ ಹಾಕೊಂಬಂದಿ. ಏನ ಹಂಗಾರೆ ತಿಂದಿಲ್ ತಡಿ ಅಂತ ತಿನ್ನಾಕೋದ್ನಿ. ನಂದು ತಿಂಡಿ ಹೆಚ್ಚಾಗಿ ನಿಮ್ ಕಡೆ ಹೆಟ್ಟಿಸ್ಕೋಬೇಕಂತೇಳಿ ತಿಂಡಿ ಹೆಚ್ಚಾಗಿ ಮಾಡೇನಿ ಈ ಕೆಲ್ಸಾನ. ನಾನಂತ್ರ ಒಳಗೋಗಿ ಮಸ್ತ್ ಚಿಕನ್ ಸಾರು, ಅನ್ನ, ಕಡಕ್ ರೊಟ್ಟಿ, ಬಡ್ತಾಬಡನ್ನೋಳು ಉಳ್ಳಾಗಡ್ಡಿ, ಬಾಜುಕ್ ನಿಂಬಿ ಹಣ್ಣು. ನೀವೊಬ್ರು ನನ್ನ ಹೊಟ್ಟಿ ಉರ್ಸಾಕ ಏನ್ ಇಡೀ ಜೋಡದಂಗಾಗಿ ವ್ಯಾಕ್ಸಿ ಮೊದಲು ಹೋಗಿ ಬಟ್ ಹಾಕಿ ವಾಂತಿ ಮಾಡ್ತಾನೆ. ಅಲ್ಲ ಮತ್ ಮೊಮ್ಮಗನ ಆಡಿಸ್ಬೇಕಂತಲ್ಲ ರೇಣವ? ಹೋಗ ಅರ್ಜೆಂಟ್ ವಾಂತಿ ಮಾಡ್ಬೇಕು. ನಾನು ಎಲ್ಲಿ ಮೊಮ್ಮಗನ ಆಡಿಸೋದು? ಬೆಳಗ್ಗೆ ಎದ್ದು ಬರ್ತಾನೆ. ಇನ್ನೇನ್ ಬರಬಾರ್ದಯ್ಯವ್ವ ಇವ್ರ ಮನಿಗೆ. ಊರ್ ಹಡಿಬಿಟ್ಟು ನಾನು ಚಿಕನ್ ತಿಂದು ಹೋದ್ ನೋಡು. ಒಟ್ಟ ಅದೇನಂತಾರ ಸುಖದ ಗುದಿಗೆ ಮುಳು ಚುಚ್ಕೊಳ್ಳೋದಂದ್ರೆ ನಾನು ಹೆಂತಿನ ಹೊಕ್ಕಂತೇಳ್ರಿ ಮನೆಗೆ. ಬಸ್ ಮಾನ್ಸಾಗ ಅಂತೇಳಿ ಮೆಂತೆ ಚಪಾತಿ ಮಾಡಿಟ್ಟೆನಪ್ಪ. ಬಿಸಿ ಅನ್ನ ತುಪ್ಪ ಅದು ಕಲಿಸಿಟ್ಟೇನಿ. ಆಕಿಗೆ ಚಿಕನ್ ಪಕ್ಕನು ಎಲ್ಲ ಏನು ಬೇಡ. ಏನು ಕೆಂಪು ಖಾರ ಅದು ಹಾಕೈತಿ ಈಗ ಸದ್ಯ ಬೇಡ. ಖಾರ ಒಂದು ಆಗೈತದ. ಆಕಿಗೆ ಅದನ್ನು ಉಣ್ಣಂತ ಹೇಳಪ್ಪ. ಒಳಗೆ ಹೋಗಿ ನೀವು ಒಟ್ಟು ಹುಡುಗರ ಕಡೆ ಇರೋ, ಆಕೆ ಎದ್ದು ಬಂದು ಉಣ್ತಾಳ. ಹ್ಞೂ ರೀ ಅತ್ತಿಯರ. ರೀ ನಾ ಒಂಚೂರು ಶಾಂತಕ್ಕನ ಕಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ರೀ. ಪಾಪ ಮನ್ಸಿಗೆ ನೋವಾಗಿರ್ಬೇಕು. ಮಗಳು ಗಂಡನ ಮನೆಗೆ ಹೋಗ್ಯಾಳ. ಏನಾತೋ ಏನೋ ಅಲ್ಲಿ ಏನೇನಾತೋ ಯಾರಿಗ್ ಗೊತ್ತು. ಒಂಥರ ಬೇಜಾರಾಗತ್ತೈತ್ರಿ ಪಾಪ. ಹಾಂ ಹೋಗು, ನಾನು ಗೌಡ್ರನ್ನ ಒಂಚೂರು ಮಾತಾಡ್ಸ್ಬೇಕಿತ್ತು. ಪಾಪ ಯಾರಿಗೆ ಕೆಟ್ಟದ್ ಬಯಸ್ತೈಕಲ್ಲ ಏನಲ್ಲ ನಮ್ಮ ಶಾಂತಕ್ಕ. ಆಕಿಗೆ ಹೋಗಿ ಇಂಥದಾತ್ ನೋಡು. ಅದಕ್ಕೆ ನಾ ಹೋಗಿ ಬರ್ತೀನಿ ತಡ್ರಿ. ಹಾವಿನ ಹೊಡೆದು ಹದ್ದಿಗೆ ಹಾಕಿದಂಗೆ ಆತ. ಎಷ್ಟು ಆಸೆಯಲ್ಲೇ ತಿನ್ಬೇಕು ಅಂತ ಕುಂತಿದ್ದೆ. ಹಲ್ಲಿಲ್ಲಂದ್ರೆ ಏನಾತ ಬಾಯಾಗ ಕಡ್ಯಾಕ ಬರ್ಲಿ ಕಟ್ಟೋತು ಅಂತೇಳಿ ಜಕ್ಕೊಂತ ಕುಂತ್ರ ಅದನ್ನೂ ಬಿಡ್ಲಿಲ್ಲ. ವೈ ಹಡಿಬಿಟ್ರಿ ಏಣಿ ಎಲ್ಲ ಬಂದು ಬಾಡದ್ ಬಾಯಿಗೆ ಹಾಕೊಂಡ್ಲು ನೋಡು.